ಹಾಯ್ ಎಲ್ರಿಗೂ, ಇದು ಮಂಡೇ ವ್ಲಾಗ್ ಆಗಿರುತ್ತೆ. ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತಾ, ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಇವತ್ತಿನ ರೆಸಿಪಿ ಗೀ ರೈಸ್ ಮಾಡ್ತಿದ್ದೀನಿ. ಮಕ್ಕಳ ಲಂಚ್ ಬಾಕ್ಸ್ಗೆ ಹಾಗೂ ಕ್ವಿಕ್ಕಾಗಿ ಮಾಡಬೇಕು ಅಂದರೆ ಇದಂತೂ ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು. ಹಾಗಾಗಿ ಇವತ್ತಿನ ರೆಸಿಪಿ ನಾನು ಗೀ ರೈಸ್ನ ಮಾಡ್ಕೊಳ್ಳೋಣ ಅಂತ. ಇವತ್ತು ಸ್ವಲ್ಪ ಲೇಟಾಗಿರೋದ್ರಿಂದ ಗೀ ರೈಸ್ ಜೊತೆ ನಾನು ಕುರ್ಮಾ ಮಾಡ್ಕೋತಾ ಇಲ್ಲ, ಬರೀ ಗೀ ರೈಸ್ನೇ ಮಾಡ್ತಿದ್ದೀನಿ. ಸ್ವಲ್ಪ ಖಾರವಾಗಿ ಮಾಡಿದರೆ ಮಕ್ಕಳು ಚೆನ್ನಾಗಿ ತಿಂತಾರೆ ಅಂತ ಗೀ ರೈಸ್ನ ಮಾಡ್ಕೋತಿದ್ದೀನಿ. ಇದಕ್ಕೋಸ್ಕರನೇ ನಾನು ರಾತ್ರಿಯೇ ಬಟಾಣಿನ ನೆನೆಸಿಟ್ಟಿದ್ದೆ. ಬಟಾಣಿನ ನೆನೆಸಿಟ್ಟರೂ ಕೂಡ ಚೆನ್ನಾಗಿ ಬೇಯೋದಿಲ್ಲ ಗೀ ರೈಸಲ್ಲಿ. ಅದಕ್ಕೆ ಮುಂಚೆನೇ ಅರ್ಧ ಬೇಯಿಸ್ಕೊಬಿಡೋಣ ಅಂತ ಅದನ್ನು ಒಂದು ಬೇಸನ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊತಿದ್ದೀನಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ಗೀ ರೈಸ್ನ ಬೇಗ ಮಾಡ್ಕೋಬೋದು. ನಾನಿಲ್ಲಿ ಮಸಾಲೆ ಸಾಮಾನು ಒಗ್ಗರಣೆ ಎಲ್ಲ ಹಾಕೊಳ್ಳೋದ್ರೊಳಗೆ ಈ ಥರ ಅರ್ಧಂಬರ್ಧ ಬಟಾಣಿ ಬೆಂದೋಗಿರುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ಕೋತೀನಿ. ನೆಕ್ಸ್ಟ್ ಒಂದು ಕಡಾಯಿಗೆ 2 ಸ್ಪೂನ್ ಆಯಿಲು, 2 ಸ್ಪೂನ್ ತುಪ್ಪನ ಹಾಕೋತಿದ್ದೀನಿ. ಗೀ ರೈಸ್ ಅಂದಮೇಲೆ ತುಪ್ಪ ಅಂದ್ರೇ ಚೆಂದ ಅಲ್ವಾ, ಹಾಗಾಗಿ ಆಯಿಲ್ಗಿಂತ ಹೆಚ್ಚಾಗಿ ನಾನು ತುಪ್ಪನೇ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟು ಪಲಾವ್ ಎಲೆ, 3 ಲವಂಗ, ಚಕ್ಕೆ, ಒಂದು 3 ಪೀಸ್ ಚಕ್ಕೆ, 2 ಏಲಕ್ಕಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೋಂಪು ಕಾಳು, ಅದ್ರ ಜೊತೆ ಸ್ವಲ್ಪ ಕಸೂರಿ ಮೇಥಿ ಅಂದರೆ ಅದನ್ನು 1 ಸ್ಪೂನ್ ಹಾಕೋತಿದ್ದೀನಿ. ಇನ್ನು 10-12 ಗೋಡಂಬಿ ಹಾಕೋತಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿ 2-3 ಹಚ್ಚಿಟ್ಟಿರೋಂಥ ಈರುಳ್ಳಿ, 5-6 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೀ ರೈಸ್ ಜೊತೆ ಕುರ್ಮಾ ಮಾಡ್ಕೊಳ್ಳೋರಿಗೆ 5-6 ಹಸಿರು ಮೆಣಸಿನ್ಕಾಯಿ ಬೇಕಾಗಲ್ಲ. ನಾನಿಲ್ಲಿ ಕುರ್ಮಾ ಮಾಡ್ಕೋತಾ ಇಲ್ಲ, ಬರೀ ಗೀ ರೈಸ್ ಮಾಡಿರೋದ್ರಿಂದ ಸ್ವಲ್ಪ ಸ್ಪೈಸಿಯಾಗಿರಲಿ, ಖಾರವಾಗಿರಲಿ ಅಂದ್ಕೊಂಡು ನಾನು ಈ ಥರ ಮಾಡ್ಕೋತಿದ್ದೀನಿ ಅಷ್ಟೇ. ಇನ್ನು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಚೆನ್ನಾಗಿ ಬಾಡಿಸ್ಕೊಂಡು ಅದು ಫ್ರೈ ಆದಮೇಲೆ 1 ಕಪ್ ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ ಪುದೀನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಬೇಯೋಕ್ಕಿಟ್ಟಿದ್ನಲ್ಲ ಆ ಬಟಾಣಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲವನ್ನು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡ್ತಿದ್ದೀನಿ. ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಂಡು ಚೆನ್ನಾಗಿ ಬಟಾಣಿಯೊಂದಿಗೆ ಫ್ರೈ ಆಗೋಕ್ಕೆ ಬಿಡ್ತಾಯಿದ್ದೀನಿ ನಾನು. ಇನ್ನು ಈ ಕಡೆಗೆ 2 ಲೋಟ ಅಕ್ಕಿನ ತೊಗೊಂಡು ಅಕ್ಕಿನ ತೊಳ್ಕೊಬೇಕಾಗತ್ತೆ. ನಾನಿಲ್ಲಿ ಗೀ ರೈಸ್ಗೆ ನಮ್ಮನೆ ಅಕ್ಕಿನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ಈ ಅಕ್ಕಿನೂ ಸ್ವಲ್ಪ ಸಣ್ಣದಾಗಿರೋದ್ರಿಂದ ಮನೆ ಅಕ್ಕಿನೇ ಯೂಸ್ ಮಾಡ್ಕೋತೀನಿ, ಹೊರಗಡೆ ಯಾವ ಅಕ್ಕಿನೂ ನಾನು ತರಿಸಿಲ್ಲ. ಇಲ್ಲಿ 2 ಲೋಟ ಅಕ್ಕಿಗೆ 3.5 ಲೋಟ ನೀರು ಬೇಕಾಗುತ್ತೆ. ಅದಕ್ಕೆ ನಾನಿಲ್ಲಿ 1.5 ಲೋಟ ರುಬ್ಬಿರೋಂಥ ಕಾಯಿ ಹಾಲನ್ನು ಸೇರಿಸ್ಕೊಂಡು ಇನ್ನು 2 ಲೋಟ ನೀರು ಹಾಕೋತೀನಿ, ಅಂದರೆ ಬಿಸಿನೀರನ್ನ ಹಾಕೋತೀನಿ. ಫುಲ್ ನೀರು ಹಾಕೋಬಿಟ್ರೆ ಗೀ ರೈಸ್ ಅಷ್ಟು ರುಚಿ ಕೊಡೋಲ್ಲ ಅಂತ ಅದ್ರ ಬದಲು 1 ಲೋಟ ರುಬ್ಕೊಂಡಿರೋ ಕಾಯನ್ನು ಸೇರಿಸ್ಕೊಂಡು ಅದ್ರ ಹಾಲನ್ನು ಹಾಕೋದ್ರಿಂದ ಗೀ ರೈಸ್ ತುಂಬಾ ಟೇಸ್ಟಿಯಾಗಿರುತ್ತೆ. ಬೇಕಿದ್ದರೆ ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ಆಯಿತಾ, ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಕಾಯಿ ಹಾಲು ಹಾಕೋದ್ರಿಂದ. ಹಾಗಾಗಿ ನಾನು 1 ಲೋಟ ಕಾಯಿ ಹಾಲನ್ನ ಹಾಕೋತಿದ್ದೀನಿ. ಇದೆಲ್ಲ ಕುದಿ ಬಂದಮೇಲೆ ನಾನು ಒಂದು ಪ್ಲೇಟ್ನ ಮುಚ್ಚಿದ್ದೆ, ಯಾಕಂದರೆ ಲೋ ಫ್ಲೇಮಲ್ಲಿಟ್ಟು ಪರ್ಫೆಕ್ಟಾಗಿರೋ ಪ್ಲೇಟ್ನ ಮುಚ್ಚಿದರೆ ಎಲ್ಲೂ ಹಬೆ ಹೋಗಲ್ಲ, ಆಗ ರೈಸು ಹುಡಿ ಹುಡಿಯಾಗಿ ಬರುತ್ತೆ. ಈಗ ನೋಡಿ ಗೀ ರೈಸ್ನ ತುಂಬಾ ಚೆನ್ನಾಗಾಗಿದೆ. ಅನ್ನನ ಪರ್ಫೆಕ್ಟಾಗಿ ಕೂಡ ಅನ್ನನೂ ಕೂಡ ಬೆಂದಿದೆ. ಈಗ ಬಿಸಿ ಬಿಸಿಯಾದ ಗೀ ರೈಸ್ ಅಂತೂ ರೆಡಿಯಾಗಿದೆ. ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ, ನೀವು ಕೂಡ ಟ್ರೈ ಮಾಡಿ ನೋಡಿ ತಿಳಿಸಿ ನನಗೆ. ಇನ್ನು ಈ ಬೆಣ್ಣೆನ ನಾನು ಹಾಲಿನ ಕೆನೆನ ಕಲೆಕ್ಟ್ ಮಾಡಿ ಇಟ್ಕೊಂಡು ಮಾಡಿರೋದು. ಇದ್ರ ಜೊತೆ ಅಪ್ಪಾಜಿ ಬಾಗಿನ ಕೊಡೋಕ್ಕೆ ಊರಿಂದ ಬಂದಿದ್ರು ಅಂತ ಹೇಳಿದ್ನಲ್ವ, ಬರುವಾಗ ಯಾವಾಗಲೂ ಬೆಣ್ಣೆ ತರ್ತಾರೆ. ನನ್ನ ಮದುವೆ ಆದಾಗಿಂದ ಯಾವತ್ತೂ ಹೊರಗಡೆ ತುಪ್ಪ ತಗೊಂಡೇ ಇಲ್ಲ. ಮಕ್ಕಳಿಗೆ ಅಂತ ಅಮ್ಮನೇ ಬೆಣ್ಣೆನ ಕೊಟ್ಟು ಕಳಿಸ್ತಾರೆ ನನಗೆ. ಹಾಗಾಗಿ ಈ ಬೆಣ್ಣೆನೂ ನಾನು ಮಾಡಿರೋ ತುಪ್ಪನೂ ಎರಡನ್ನೂ ಕಲೆಕ್ಟ್ ಮಾಡಿ ಇಟ್ಕೊಂಡು ಒಟ್ಟಿಗೆ ತುಪ್ಪ ಕಾಯಿಸ್ಕೊಬಿಡೋಣ ಅಂತ ಗ್ಯಾಸ್ನ ಆನ್ ಮಾಡಿ ಸ್ಟೀಲ್ ಬೇಷನ್ನ ಇಟ್ಟೆ. ಸ್ಟೀಲ್ ಅಲ್ವಾ, ಗ್ಯಾಸ್ ಉರಿ ಜಾಸ್ತಿ ಇತ್ತು ಅನಿಸುತ್ತೆ. ನಾನು ಈ ಕಡೆ ಬೌಲಿಂದ 1 ಸ್ಪೂನ್ ಬೆಣ್ಣೆ ಹಾಕ್ತಿದ್ದಂಗೆ ಫುಲ್ ಹೊಗೆ ಹೊಗೆ ಬಂದುಬಿಡ್ತು. ಚಿಮ್ನಿ ಬೇರೆ ಆನ್ ಆಗಿರಲಿಲ್ಲ, ಮನೆಗೆಲ್ಲ ಹೊಗೆ ಸುತ್ಕೊಬಿಡ್ತು. ತುಂಬಾ ಭಯ ಆಗೋಯ್ತು ನನಗೆ. ಆಗ ಗ್ಯಾಸ್ ಫ್ಲೇಮ್ನ ಕಮ್ಮಿ ಮಾಡಿ ಬೌಲಲ್ಲಿ ಇದ್ದಿದ್ದ ಬೆಣ್ಣೆ ಎಲ್ಲ ಹಾಕಿದ ಮೇಲೆ ಸರಿ ಹೋಯ್ತು. ನನಗೆ ತುಪ್ಪನ ನಾನೇ ಕಾಯಿಸ್ಕೋಬೇಕು. ನನಗೆ ಮರಳಾಗಿ ತುಪ್ಪ ಘಮ ಘಮ ಅನ್ನೋ ಹಾಗಿದ್ರೆ ಚೆಂದ ಅಲ್ವಾ, ಇನ್ನೂ 4 ತುತ್ತು ಊಟ ಜಾಸ್ತಿನೇ ಸೇರುತ್ತಲ್ವ. ನಾನಿಲ್ಲಿ ತುಪ್ಪಕ್ಕೆ 1 ಸ್ಪೂನು ಜೀರಿಗೆ, 1 ಸ್ಪೂನ್ ಮೆಂತ್ಯ, 1 ಸ್ಪೂನು ಧನ್ಯ, 2 ಕಾಳು ಮೆಣಸು ತೊಗೊಂಡು ಸ್ವಲ್ಪ ಹೆಚ್ಕೊಂಡು ಪುಡಿ ಮಾಡ್ಕೋತೀನಿ.
ಈ ಪುಡಿ ಮಾಡ್ಕೊಂಡಿದ್ದನ್ನ ಅತಿ ಸಣ್ಣಗೆ ಪುಡಿ ಮಾಡ್ಕೊಳ್ಳಲ್ಲ, ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡಿಕೊಂಡು ತುಪ್ಪಕ್ಕೆ ಹಾಕ್ತೀನಿ. ಈ ಥರ ಹಾಕೋದ್ರಿಂದ ತುಪ್ಪ ಚೆನ್ನಾಗಿ ಬರುತ್ತೆ, ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ, ಘಮ ಘಮ ಅನ್ನುತ್ತೆ ತುಪ್ಪನೂ. ಅದಕ್ಕೆ ಈ ಥರ ಮಾಡಿಕೊಂಡು ಹಾಕಿ ತುಪ್ಪ ಕಾಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇಷ್ಟನ್ನು ಆ್ಯಡ್ ಮಾಡ್ಕೋತೀನಿ. ಸ್ವಲ್ಪ ಒಂದೆರಡು ಲವಂಗನೂ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಊರಿಂದ ನನಗೆ ಒಂದೇ ಸಲ 4-5 kg ಬೆಣ್ಣೆ ಕೊಟ್ಟು ಕಳಿಸೋದ್ರಿಂದ ಇದೊಂದು 3 ತಿಂಗಳು ಆಗುತ್ತೆ ನನಗೆ ತುಪ್ಪ. ಅಕಸ್ಮಾತ್ ಊರಿಗೆ ಹೋಗೋಕ್ಕಾಗಲಿಲ್ಲ ಅಂದರೆ, ಅವರು ಬರಲಿಲ್ಲ, ಊರಿಂದ ಅವರು ಬರೋಕ್ಕಾಗಲಿಲ್ಲ ಅಂದರೆ ಕೊಡ್ಲಿಪೇಟೆಯಿಂದ ಮೈಸೂರಿಗೆ ಡೈರೆಕ್ಟ್ ಬಸ್ ಇದ್ದಾವೆ. ಬಸ್ಗೆ ತರಕಾರಿ, ಬೆಣ್ಣೆ, ಊರಲ್ಲಿ ಸಿಗೋವಂಥ ಕಾಳುಗಳು ಎಲ್ಲ ಹಾಕಿ ಕೊಟ್ಟು ಕಳಿಸ್ಬಿಡ್ತಾರೆ. ನಾವಿಲ್ಲಿ ಬಸ್ಸಿಂದ ಇಳಿಸ್ಕೊತೀವಿ. ಊರಲ್ಲಿ ಹಸು ಎಮ್ಮೆ ಸಾಕಿರೋದ್ರಿಂದ ತುಪ್ಪಕ್ಕಿಂತೂ ಯೋಚನೆ ಇಲ್ಲ. ಇನ್ನು ಈ ಕಾಯ್ತಾ ಇರೋ ತುಪ್ಪಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಗೆಚ್ಚಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದೀತಿದೆ ನೋಡಿ, ಇದಿನ್ನೂ ಕುದೀತಾ ಇದೆ. ತುಪ್ಪ ಕಾಯೋದು ಹೇಗೆ ಅಂತ ತಿಳ್ಕೊಬೇಕು ಅಂದರೆ ಈ ಥರ ನೋಡಿ, ಎಳ್ನೀರು ಥರ ಸ್ವಲ್ಪ ನೊರೆಯಾಗಿ ಎಳ್ನೀರು ಥರ ಉಫ್ ಅಂತ ಉರ್ಬಿದ್ರೆ ಎಳ್ನೀರು ಥರ ಬರ್ತಿದೆ ನೋಡಿ. ಇದು ಪರ್ಫೆಕ್ಟಾಗಿ ಕಾದಿದೆ ಅಂತ ಅರ್ಥ. ಈಗ ನಾನು ತುಪ್ಪ ರೆಡಿ ಆಯಿತು ಅಂತ ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಆಚೆ ನನ್ನ ಮಗ ಆಟ ಆಡ್ತಿದ್ದಾನೆ. ಸ್ಕೂಲಿಂದ ಬಂತು ಅಂದರೆ ಸೈಕಲ್ ಇಟ್ಕೊಂಡು ಆಟ ಆಡ್ಬಿಡ್ತಾನೆ. ಹೂವು ಬಿಟ್ಟಿದೆ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಹೂವು. ಇನ್ನು ಫುಲ್ ಅರಳಿಲ್ಲ, ಮೊಗ್ಗಾಗಿದೆ, ಸಖತ್ತಾಗಿದೆ ಅಲ್ವಾ. ತೊಗರಿ ಗಿಡ ಎಲ್ಲ ಹೂ ಬಿಟ್ಟಿದೆ, ಕಾಯಿ ಕುಯ್ಯೋದಷ್ಟೇ ಬಾಕಿ. ಚೆನ್ನಾಗಿ ಹೂವಾಗಿದೆ ಗಿಡ ಎಲ್ಲ. ತೊಗರಿಕಾಯಿ ಸೀಸನಲ್ಲಿ ಕಾಯಿ ಬಿಡುತ್ತೆ ಅನಿಸುತ್ತಿದ್ದು. ಪಪ್ಪಾಯ ಗಿಡನೂ ಹೂ ಬಿಟ್ಟಿದೆ ನೋಡಿ, ಇಲ್ಲಿ ಹೂ ಬಿಟ್ಟಿದೆ. ಕಾಯಿ ಯಾವಾಗ ಬಿಡುತ್ತೋ ಗೊತ್ತಿಲ್ಲ. ಇನ್ನು ನಮ್ಮನೆ ಮುಂದೆ ಏನೇನೆಲ್ಲ ಹಾಕ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಆ ಪಾರ್ಕಲ್ಲಿ ಏನು ಮ್ಯಾನೇಜ್ಮೆಂಟ್ ಮಾಡಿಲ್ಲ, ಹಾಗಾಗಿ ಸದ್ಯಕ್ಕೆ ಯಾರೂ ವಾಕ್ ಮಾಡಲ್ಲ. ಫುಲ್ ಕಳೆ ಬೆಳ್ಕೊಬಿಟ್ಟಿತ್ತು, ಅದನ್ನು ನಾವು ಕ್ಲೀನ್ ಮಾಡಿಕೊಂಡು ಈ ಥರ ಹಾಕ್ಕೊಂಡಿದ್ದೀನಿ. ಮಕ್ಕಳು ಬೇರೆ ಆಟ ಆಡ್ತಾರಲ್ವ, ಈ ಥರ ಎಲ್ಲ ಕಳೆ ಎಲ್ಲ ಇದ್ದರೆ ಹಾವುಗಳು ಬಂದು ಸೇರ್ಕೊಬಿಡ್ತವೆ. ಸುತ್ತಮುತ್ತ ಕ್ಲೀನಾಗಿ ಇಟ್ಕೊಂಡ್ರೇ ಚೆನ್ನಾಗಿರುತ್ತಲ್ವ. ಹಾಗಾಗಿ ನಾನು ಈ ಕಡೆ ಎಲ್ಲ ಬೀನ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ. ಗಣಕೆ ಸೊಪ್ಪೆಲ್ಲ ಬೆಳ್ಕೊಂಡಿದೆ, ಚೆನ್ನಾಗಿದೆ. ಈ ಕಡೆ ಚಿಕ್ಕ ಬೆಂಡೆಕಾಯಿ ಗಿಡ 4 ಬೆಂಡೆಕಾಯಿ ಬೇರೆ ಬಿಟ್ಟಿತ್ತು, ಅದಕ್ಕೆ ಅದನ್ನು ಕುಯ್ಕೋತಾ ಇದ್ದೀನಿ. ಇನ್ನು ಬೀನ್ಸ್ ಎಲ್ಲ ಚೆನ್ನಾಗಿ ಬಿಟ್ಟಿದೆ, ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಹಾಗೆಯೇ ಮನೆಯಲ್ಲಿ ಏನೇನೆಲ್ಲ ಕಾಳಿರುತ್ತೆ ಅವನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಬಟಾಣಿ, ಬೀನ್ಸು, ಗಡ್ತುಳ್ಳಿ ಕಾಳು ಅಂತ ಹೇಳ್ತಾರಲ್ಲ ಅದು, ಈ ಥರ ಬೆಂಡೆಕಾಯಿ ಗಿಡ ಇತ್ತು, ಅದನ್ನು ಹಾಕ್ಕೊಂಡಿದ್ದೆ. ಈ ಗಣಕೆ ಸೊಪ್ಪು ಅಥವಾ ಕಾಶಿ ಸೊಪ್ಪು ಅಂತಾರಲ್ವ, ಇದನ್ನು ಮಾತ್ರ ಹಾಕ್ಕೊಂಡಿರಲಿಲ್ಲ, ಅದಾಗೆ ಹುಟ್ಕೊಂಡಿತ್ತು. ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಮಕ್ಕಳು ಕಫಕ್ಕೆಲ್ಲ ತುಂಬ ಒಳ್ಳೆಯದು ಅದ್ರ ಗೊಜ್ಜು ಅಂತ ಹೇಳ್ತಾರಲ್ವ. ಹಾಗಾಗಿ ಗಣಕೆ ಸೊಪ್ಪಿನ ಬಜ್ಜಿ ಜಾಸ್ತಿ ಮಾಡ್ತಾನೆ ಇರ್ತೀನಿ ನಾನು. ಇನ್ನು ಈ ಕಡೆ ಎಲ್ಲ ಬೀನ್ಸ್ ಬಿಟ್ಟಿದೆ ನೋಡಿ, ಚೆನ್ನಾಗಿ ಬಿಟ್ಟಿದೆ. ಚಿಕ್ಕ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಬೀನ್ಸ್ ಬಿಟ್ಟಿದ್ದಾವೆ. ಅದು ಹಬ್ಬುತ್ತಲ್ವ, ಅದಕ್ಕೆ ಆ ಕಡೆ ಈ ಕಡೆ ಕಡ್ಡಿನ ಆ ಥರ ಕೊಟ್ಕೊಂಡಿದ್ದೀನಿ. ಅದ್ರ ಮೇಲೆ ಹಬ್ಕೊಂಡು ಹೋಗುತ್ತೆ ಅದು. ಅದನ್ನೆಲ್ಲ ಕುಯ್ಕೋತಾ ಇದ್ದೀನಿ. ಚೆನ್ನಾಗಿದೆ ಒಂಥರ. ಈ ಥರ ವೆದರ್ ನೋಡೋಕ್ಕೇ ನಂಗೆ ಖುಷಿ ಅನಿಸುತ್ತೆ, ಹಾಗಾಗಿ ಈ ಥರ ಬೆಳ್ಕೊಂಡಿದ್ದೀನಿ. ಇದಕ್ಕೆ ನಾನು ಯಾವುದೇ ಸೀಮೆ ಗೊಬ್ಬರನೂ ಹಾಕಿಲ್ಲ. ಇಲ್ಲಂತೂ ತುಂಬ ದನ ಕರುಗಳು ಬರ್ತಾ ಇರ್ತವೆ, ಹಾಗಾಗಿ ತೊಪ್ಪೆನ ತೊಗೊಬಂದು ಹಾಕ್ತಾಯಿರ್ತೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಥರ ಕೆಮಿಕಲ್ ಇರೋ ಗೊಬ್ಬರನ ನಾನು ಯಾವುದನ್ನೂ ಹಾಕಿಲ್ಲ. ಮಾಮೂಲಿ ನೀರು, ಡೈಲಿ ನೀರು ಹಾಕ್ತೀನಿ ಗಿಡಕ್ಕೆ. ಇನ್ನು ಮಣ್ಣು ಕೊಡ್ಕೋತೀನಿ. ಮಣ್ಣು ಕೊಡ್ಕೋತಾ ಇರಬೇಕಲ್ವ, ಇಲ್ಲಾಂದರೆ ಗಿಡ ಬಿದ್ದೋಗುತ್ತಲ್ವ. ಮಣ್ಣು ಕೊಡ್ಕೋತಾ ಇರ್ತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಮಾಡ್ತಾಯಿಲ್ಲ ನಾನು. ಅದಾಗೆ ಬರ್ತಿದೆ ಚೆನ್ನಾಗಿ. ಇಲ್ಲಿ ನೋಡಿ ತಡ್ನಿಕಾಳೆಲ್ಲ ಬಂದಿದೆ, ಅದ್ರದ್ದು ಚೊಟ್ಟು ಅಂತೀವಿ ನಮ್ಮ ಕಡೆ, ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಅದನ್ನು ಕುಯ್ಕೋತಾ ಇದ್ದೀನಿ. ಆ ಕಡೆ ಎರಡು ತುಂಬ ಎಳೆದಿದೆ. ಅಮ್ಮ ಇಲ್ಲಿ ನೋಡಮ್ಮ, ಮೂಲಂಗಿ ಎಷ್ಟು ದಪ್ಪ ಬಿಟ್ಟದೆ ಮಗಳು. ತೆಗಿಯೋಣ? ಅಮ್ಮ ನೀನು ಇಲ್ಲಿ ಇಷ್ಟೊಂದು ಗಿಡ ಬೆಳ್ಕೊಂಡಿದ್ಯಲ್ಲ, ಅಲ್ಲಿ ಊರಲ್ಲಿ ಜಮೀನಿದೆಯಲ್ಲ, ಅಲ್ಲೇ ಬೆಳೆಸು ನೀನು ಇನ್ನೂ ಜಾಸ್ತಿ ಗಿಡನ. ನಾನು ಜಮೀನು ಮಾಡೋಕ್ಕೋದ್ರೆ ನಿಮ್ಮನ್ನು ನೋಡ್ಕೊಳ್ಳೋರು ಯಾರು ಮಗಳು? ನಿನ್ನ ಎಲ್ಲ ಯಾರು ನೋಡ್ಕೊಳ್ಳೋದು? ನಾವು ಅಲ್ಲಿಗೆ ಬಂದುಬಿಡ್ತೀವಿ. ಇಲ್ಲಿ ನಾನು ಈ ಥರ ಕೆಲಸ ಮಾಡೋದ್ರಿಂದ ನನ್ನ ಮಗಳು ಊರಲ್ಲೇ ಜಮೀನು ಇದೆಯಲ್ಲ ಅಮ್ಮ, ಊರಲ್ಲೇ ಮಾಡೋಣ ನಡಿ, ಅಲ್ಲೇ ಇದ್ಬಿಡೋಣ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ನಗು ಬಂತು ಅವಳು ಮಾತು ಕೇಳಿ ನನಗೆ. ನೋಡಿ ಈ ಥರ ಹೇಳ್ತಾರೆ ಮಕ್ಳುಗಳು.
ಇನ್ನು ಈ ಕಡೆ ಚೆಂಡು ಹೂವು ಎಲ್ಲ ಹಾಕ್ಕೊಂಡಿದ್ದೀನಿ. ಆ ಕಡೆನೂ ಮೂಲಂಗಿ ಹಾಕಿದ್ದೀನಿ, ಮೂಲಂಗಿ ಗಿಡ ಇದ್ದಾವೆ. ಈ ಕಡೆ ಗೆಡ್ಡೆಕೋಸು ಹಾಕ್ಕೊಂಡಿದ್ದೀನಿ. ಇನ್ನು ಹಬ್ಬ ಹತ್ರ ಬಂತಲ್ಲ, ಆಯುಧ ಪೂಜೆ, ದೀಪಾವಳಿ, ಹಾಗಾಗಿ ನಮ್ಮ ಕಡೆ ಇದನ್ನು ಚೆಂಡು ಹೂವು ಅಂತ ಹೇಳ್ತಾರೆ. ಚೆಂಡು ಹೂವಿನ ಗಿಡ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಹೂವು ಬಂದಿದೆ ಅಲ್ವಾ ಚೆಂಡು ಹೂವು. ಏನು ಗೊತ್ತಾ, ತುಂಬ ಕೆಲಸ ಹಿಡಿಯೋದೇನು ಅಂದರೆ ಪದೇ ಪದೇ ಕಳೆ ಬರ್ತಾನೆ ಇರುತ್ತೆ, ಕಳೆ ತೆಗಿತಾನೆ ಇರಬೇಕು. ಹಾಗಾಗಿ ಅದೊಂದು ಮಾತ್ರ ಬೇಜಾರಾಗುತ್ತೆ. ವಾರಕ್ಕೊಂದ್ಸಲ ಕಳೆ ತೆಗಿತಾ ಇದ್ರೇ ಅದು ನೀಟಾಗಿ ಕಾಣಿಸೋದು. ಇಲ್ಲಾಂದರೆ ಆ ಗಿಡದ ಜೊತೆ ಈ ಕಳೆನೂ ಅದ್ರ ಹತ್ರಕ್ಕೆ ಹೈಟಾಗಿ ಬೆಳ್ಕೊಬಿಡುತ್ತೆ, ಗಿಡನೇ ಕಾಣಿಸಲ್ಲ, ಆ ಥರ ಆಗ್ಬಿಡುತ್ತೆ. ಈ ಕಡೆ ತುಳಸಿ ಗಿಡ, ಮೂಲಂಗಿ ಗಿಡ, ಈ ಕಡೆ ಪಾಲಕ್ ಹಾಕ್ಕೊಂಡಿದ್ದೀನಿ. ಈ ಕಡೆ ಬೀನ್ಸ್ ಗಿಡ, ಕಡಲೆಕಾಯಿ ಗಿಡ, ಸೌತೆಕಾಯಿ ಗಿಡ ನೋಡಿ ಹೇಗಿದೆ, ಪುಟಾಣಿ ಸೌತೆಕಾಯಿ ಬಿಟ್ಟಿದೆ, ತೋರಿಸ್ತೀನಿ. ಎಲ್ಲ ಚೆನ್ನಾಗಿ ಹೂವಾಗಿದೆ ಸೌತೆಕಾಯಿ ಗಿಡ, ಎಲ್ಲ ಹೂವು ಬಿಟ್ಟಿದೆ ಚೆನ್ನಾಗಿ. ಬೆಳಗ್ಗೆ ಒಂದು ಪುಟಾಣಿ ಸೌತೆಕಾಯಿ ನೋಡಿದೆ ಕಣೆ, ಇಲ್ಲಿದೆ ನೋಡಿ, ಪುಟಾಣಿ ಸೌತೆಕಾಯಿ ಬಿಟ್ಟಿದೆ. ಎಲ್ಲ ಚೆನ್ನಾಗಿ ಹೂವು ಬಿಟ್ಟಿದೆ. ಬಿಡು ಬಿಡು ಮುರಿದೋಗುತ್ತೆ. ಅಲ್ಲೊಂದು ಸೌತೆಕಾಯಿ ಬಿಟ್ಟಿದೆ ನೋಡಿ, ಸೌತೆಕಾಯಿ. ಈ ಕಡೆ ಹೀರೆಕಾಯಿ ಗಿಡ, ಹೀರೆಕಾಯಿ ಗಿಡ ಹಾಕ್ಕೊಂಡಿದ್ದೀನಿ. ಇಲ್ಲ ಹೀರೆಕಾಯಿ ಗಿಡ ಹಾಕ್ಕೊಂಡಿದ್ದೀನಿ. ಇನ್ನು ಆ ಕಡೆ ಬಟಾಣಿ ಗಿಡ ಹಾಕ್ಕೊಂಡಿದ್ದೀನಿ. ಆ ಕಡೆಯಿಂದ ಆಚೆಗೆಲ್ಲ ಸಾಲು ಮಾಡಿ ಬಟಾಣಿ ಗಿಡನೇ ಹಾಕಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಮಗಳು ಅದನ್ನು ವಿಡಿಯೋ ಮಾಡ್ಕೊಂಡಿಲ್ಲ, ಹಾಗಾಗಿ ತೋರ್ಸೋಕ್ಕೆ. ಸೊಪ್ಪು ಒಂದು ಬ್ಯಾಚ್ ಮುಗಿದೋಗಿದೆ ಅಂತ ಹಾಕ್ಕೊಂಡಿದ್ದೀನಿ. ಪುಟಾಣಿ ಕರಿಬೇವಿನ ಗಿಡನೂ ಬರ್ತಿದೆ. ಇನ್ನು ಈ ಕಡೆ ಮೂಲಂಗಿ, ಕ್ಯಾರೆಟ್ ಗಿಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮೆಂತ್ಯ ಸೊಪ್ಪು ಒಂದು ಬ್ಯಾಚ್ ಖಾಲಿಯಾಗಿದೆ, ಇದೆಲ್ಲ ಖಾಲಿ ಮಾಡಿದ್ದೀನಿ. ಇಲ್ಲಿ ನೋಡಿ ಪುದೀನ ಹಾಕ್ಕೊಂಡಿದ್ದೀನಿ. ಸೊಪ್ಪಿನ ಮಟ್ಟಿಗೆ ಯಾವುದನ್ನು ಕೊಂಡ್ಕೋತಾ ಇಲ್ಲ, ಎಲ್ಲ ಹಾಕ್ಕೊಂಡಿದ್ದೀನಿ. ಇಲ್ಲಿನ ಸೊಪ್ಪು, ಪೈನಾಪಲ್ ಗಿಡ, ಈ ಕಡೆ ಶುಂಠಿನೂ ಹಾಕ್ಕೊಂಡಿದ್ದೀನಿ. ಶುಂಠಿ ಗಿಡ ಇದು. ನನ್ನ ಮಗಳಿಗೆ ನೋಡಿ ನೋಡಿ ಸಾಕಾಯಿತು, ಅದಕ್ಕೆ ಸಾಂಗ್ ಹೇಳ್ತಾ ಇದ್ದಾಳೆ. ಇಲ್ಲಿಂದ ಫುಲ್ ಹೋದರೆ ಎಲ್ಲ ಬೀನ್ಸ್ ಗಿಡನೇ ಹಾಕ್ಕೊಂಡಿದ್ದೀನಿ. ತಡ್ಗುಣಿ ಕಾಳು ಗಿಡ, ಬೀನ್ಸು ಈ ಥರ ಹಾಕ್ಕೊಂಡಿದ್ದೀನಿ. ಇನ್ನು ಆ ಕಡೆ ಇಲ್ಲಿ ನೋಡಿ, ಇದು ಹಾಗಲಕಾಯಿ ಗಿಡ ಹಾಕ್ಕೊಂಡಿದ್ದೀನಿ. ಬೇಕಲ್ವಾ, ಹಾಗಲಕಾಯಿ ಇರಬೇಕಲ್ವಾ, ಅದಕ್ಕೆ ಹಾಗಲಕಾಯಿ ಗಿಡ ಹಾಕ್ಕೊಂಡಿದ್ದೀನಿ. ಇಲ್ಲೂ ಒಂದು ಚಿಗುರಿದೆ, ಆ ಕಡೆಗೆ ಹೋಗ್ತಿದೆ. ಇಲ್ಲೊಂದು ಹಾಗಲಕಾಯಿ ಗಿಡ ಇದೆ. ಈ ಕಡೆ ಒಂದು ಹೀರೆಕಾಯಿ ಗಿಡ ಇದೆ ನೋಡಿ, ಇದು ಹೂ ಬಿಟ್ಟಿದೆ. ಹೀರೆಕಾಯಿ ಪುಟಾಣಿ ಗಿಡ, ಆದರೆ ಹೂ ಬಿಟ್ಟಿದೆ. ಇಲ್ಲಿ ನೋಡಿ ಚಿಕ್ಕ ಹೀರೆಕಾಯಿ ನೋಡಿ ಹೇಗಿದೆ ಹೀರೆಕಾಯಿ. ಪುಟಾಣಿ ಹೀರೆಕಾಯಿ ಬಿಟ್ಟಿದೆ. ನನಗೆ ಈ ಥರ ಎಲ್ಲ ಬೆಳ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ, ಹಾಗಾಗಿ ಈ ಥರ ಹಾಕ್ಕೋತೀನಿ. ಅಲ್ಲಿ ಹೂ ಬಿಟ್ಟಿದೆ ಹಿರೇಗಿಡ. ಇದು ಹಾಗಲಕಾಯಿ ಗಿಡ, ಮಾಮೂಲಿ ಇದು ಹಾಗಲಕಾಯಿ ಗಿಡನೇ. ಇದು ಹೂ ಬಿಟ್ಟಿದೆ ನೋಡಿ, ಹಾಗಲಕಾಯಿ ಗಿಡನೂ ಹೂ ಬಿಟ್ಟಿದೆ. ಇನ್ನೆಲ್ಲ ಇಲ್ಲಿ ಬೀನ್ಸ್ ಗಿಡನ ಹಾಕ್ಕೊಂಡಿದ್ದೀನಿ. ಬೀನ್ಸ್ಕಾಯಿ ಸುಮಾರು ಬಿಟ್ಟಿದೆ ನೋಡಿ. ಇಲ್ಲಿ ತಡ್ನಿಕಾಯಿ, ತಡ್ಕುಣಿಕಾಳು ಅಂತ ಹೇಳ್ತೀವಲ್ಲ, ಆ ಗಿಡ.
ಚಿಕ್ಕ ಗಿಡದಲ್ಲೆಲ್ಲ ಬೀನ್ಸ್ ಬಿಟ್ಟಿದೆ. ಏನೂ ಗೊಬ್ಬರ ಏನೂ ಇಲ್ಲದೆ ಕೆಮಿಕಲ್ ಹಾಕದೆ ಬೆಳೀತಾ ಇರೋದು, ಹಾಗಾಗಿ ಹೆಲ್ತಿನೂ ಇರುತ್ತೆ. ಮತ್ತು ವೆಜಿಟೇಬಲ್ಸ್ ತೊಗೊಳ್ಳೋ ಅಂಥ ದುಡ್ಡು ಕೊಟ್ಟು ತೊಗೊಳ್ಳೋ ಅಂಥ ನೆಸೆಸಿಟಿನೇ ಇರಲ್ಲ. ಅದಕ್ಕೆ ಇರೋ ಜಾಗದಲ್ಲಿ ಈ ಥರ ಎಲ್ಲ ಹಾಕ್ಕೊಬಿಡ್ತೀನಿ ನಾನು. ಇದೊಂಥರ ಬೆಳಗ್ಗೆ ನನಗೊಂಥರ ಖುಷಿ ಅನಿಸುತ್ತೆ. ಮನೇಲಿ ಕೂತ್ಕೊಂಡು ಇನ್ನೇನು ಮಾಡಬೇಕು, ಇದನ್ನಾದರೂ ಮಾಡೋಣ ಅಂದ್ಕೊಂಡು. ನಾನು ಹೊರಗಡೆ ಎಲ್ಲೂ ಜಾಬ್ ಮಾಡಲ್ವಲ್ಲ, ಹಾಗಾಗಿ ಮನೇಲೇ ಈ ಥರ ಎಲ್ಲ ಹಾಕ್ಕೊಂಡು ಬೆಳ್ಕೊತಿದ್ದೀನಿ. ದಿನಕ್ಕೆ ಒನ್ ಟೈಮ್ ಈ ಥರ ಬಂದು ಹೋದರೆ ಮನಸ್ಸಿಗೆ ಒಂಥರ ನೆಮ್ಮದಿ ಖುಷಿ ಅನಿಸುತ್ತೆ ಈ ಗಿಡಗಳೆಲ್ಲ ನೋಡಿದಾಗ. ಅದಕ್ಕೋಸ್ಕರ ಈ ಥರ ಮಾಡ್ಕೋತೀನಿ ನಾನು. ನೋಡಿ ಇಲ್ಲೂ ಬಿಟ್ಟಿದೆ ಪುಟಾಣಿ ಗಿಡಗಳು, ನೋಡಿ ತುಂಬ ಪುಟಾಣಿ ಗಿಡ, ಆದರೂ ಬೀನ್ಸು ಬಿಟ್ಟಿದ್ದಾವೆ. ಎಷ್ಟು ಸಿಗ್ತವೆ ನೋಡೋಣ. ಪುಟಾಣಿ ಬೀನ್ಸ್ ಗಿಡ ಅಂದರೆ ಇಷ್ಟೇ ಇದೆ, ಇನ್ನೂ ಬೆಳೆದೇ ಇಲ್ಲ ಈ ಗಿಡ, ಆದರೂ ಇಷ್ಟು ಬೀನ್ಸ್ ಬಿಟ್ಟಿದೆ. ನೋಡಿ ಇಲ್ಲಿ ಎಷ್ಟು ಬೀನ್ಸ್ ಇದೆ ಅಂತ ಖುಷಿ ಅನಿಸುತ್ತೆ. ಈ ಪುಟಾಣಿ ಗಿಡದಲ್ಲಿ 3-4 ಬೀನ್ಸ್ ನೋಡಿದಾಗ ತುಂಬಾ ಖುಷಿ ಅನಿಸುತ್ತೆ ಅಲ್ವಾ, ಈ ಥರ ಎಲ್ಲ ಬೆಳ್ಕೊಂಡ್ರೆ. ಇಲ್ಲಿ ನೋಡಿ ಇದಿನ್ನೂ ಪುಟಾಣಿ ಗಿಡ ನೋಡಿ, ನೆಲದ ಹತ್ರನೇ ಇದೆ, ಆದರೆ 2 ಬೀನ್ಸ್ ಬಿಟ್ಟಿದೆ ಇದೂ. ನೋಡಿ ಈ ಗಿಡದಲ್ಲೂ ಬೀನ್ಸ್ ಕಾಯಾಗಿದ್ದಾವೆ. ಬೀನ್ಸ್ ಹಾಕ್ಕೊಬಿಟ್ರೆ ಯಾವ ಗಿಡನೂ ಹೋಗಲ್ಲ. ಸುಮ್ಮನೆ ಹಾಗೆ ಗಿಡಕ್ಕೆ ನೆಲಕ್ಕೆ ಚೆಲ್ಬಿಟ್ರೂ ಬೀನ್ಸ್ ಗಿಡ ಹುಟ್ಕೊಬಿಡುತ್ತೆ. ಹುಟ್ಟಿದ ಮೇಲೆ ಸ್ವಲ್ಪ ಗಿಡ ಎಲ್ಲ ಮೇಲೆ ಬಂದಮೇಲೆ ಸ್ವಲ್ಪ ಮಣ್ಣು ಕೊಟ್ಕೊಬಿಟ್ರೆ ಗಿಡಕ್ಕೆ ಈ ಥರ ಇರ್ತವೆ ಗಿಡಗಳು. ಏನೂ ಆಗಲ್ಲ, ಇದಕ್ಕೆ ಯಾವ ಗೊಬ್ಬರನೂ ಬೇಕಿಲ್ಲ. ಈ ಮಳೆ ನೀರೇ ಸಾಕಾಗುತ್ತೆ, ಮಳೆ ಬರ್ತಿದೆಯಲ್ವಾ, ಮಳೆ ನೀರೇ ಸಾಕಾಗುತ್ತೆ. ಚೆನ್ನಾಗಿ ಬೆಳ್ಕೊಬೋದು ಗಿಡ. ಸ್ವಲ್ಪ ಜಾಗ ಇದ್ರೂ ಆರಾಮಾಗಿ ಗಿಡ ಬೆಳ್ಕೊಬೋದು. ನೋಡಿ ಇಲ್ಲಿ ಎಷ್ಟು ಪುಟಾಣಿ ಬೀನ್ಸ್ ಗಿಡ ಅಲ್ವಾ. ಇಷ್ಟು ಗಿಡದಲ್ಲಿ ಇಷ್ಟು ಬೀನ್ಸ್ ಸಿಕ್ತು ನನಗೆ. 2-3 ಗಿಡದಲ್ಲೇ ಇಷ್ಟೊಂದು ಬೀನ್ಸ್. ಇಲ್ಲೂ ಇದೆ ನೋಡಿ, ಈ ಪುಟಾಣಿ ಗಿಡ ಆದ್ರೂ ಕುಯ್ಕೊಳಪ್ಪ. ನೋಡಿ ಇಲ್ಲಿ ಕುಯ್ಕೊ, ಅಲ್ಲಿದಾವಲ್ಲ ಇನ್ನೂ. ತಗೋ. ಗೊತ್ತಾ, ನನಗೆ ಮನೇಲಿ ಕೂತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಈ ಥರ ಏನಾದರೂ ಒಂದೊಂದು ಬೆಳ್ಕೋಬೇಕು, ಇಲ್ಲ ಜಾಬ್ ಮಾಡಬೇಕು, ಈ ಥರ ಆಸೆ ನನಗೆ. ಅದಕ್ಕೆ ಜಾಬೆಲ್ಲೂ ಹೋಗ್ತಾ ಇಲ್ವಲ್ಲ, ಮನೇಲೇ ಈ ಥರ ಹೆಲ್ದಿಯಾಗಿ ವೆಜಿಟೇಬಲ್ಸ್ ಎಲ್ಲ ಬೆಳ್ಕೊಬಿಟ್ರೆ ಆರಾಮಾಗಿ ತಿನ್ಕೊಂಡು ಇರ್ಬೋದು. ಈ ಥರ ನೆಸೆಸಿಟಿನೂ ಇರಲ್ಲ, ದುಡ್ಡು ಉಳಿಯುತ್ತೆ ಅಲ್ವಾ. ಈಗ ಸೊಪ್ಪು, ಬೀನ್ಸು, ಮೂಲಂಗಿ, ಕ್ಯಾರೆಟು ಇದೆಲ್ಲ ಮನೇಲೇ ನಾನು ಬೆಳ್ಕೊಂಡಿರೋದ್ರಿಂದ ಎಷ್ಟೋ ಸಾಮಾನು ಥರದ್ದು ಅವಾಯ್ಡ್ ಆಗುತ್ತೆ. ಒಂದು ವಾರ ವೆಜಿಟೇಬಲ್ಸ್ ತರಿಸ್ಲಿಲ್ಲ ಅಂದ್ರೂ ನನಗೆ ಅಷ್ಟು ಹಿಂಸೆ ಅನಿಸಲ್ಲ, ಇರೋದ್ರಲ್ಲೇ ಮೇಂಟೈನ್ ಮಾಡ್ಕೊಬಿಡ್ತೀನಿ. ಈ ಗಣಕೆ ಸೊಪ್ಪು ಎಲ್ಲ ತುಂಬ ಬಿಟ್ಬಿಟ್ಟಿದೆ. ಇವತ್ತು ಅಷ್ಟೇ ಗಣಕೆ ಸೊಪ್ಪಿನ ಸಾಂಬಾರು ಮಾಡಿದ್ದೆ. ಬೀನ್ಸ್ ಇದ್ದರೆ ಬೀನ್ಸ್ ಉಪ್ಪು ಸಾಂಬಾರು ಮಾಡ್ಕೊಬಿಡ್ತೀನಿ. ಈ ಥರ ಆರಾಮಾಗಿ ಮಾಡ್ಕೊಬಿಡ್ಬೋದು. ಒಂದು ವಾರ ಯಾವ ಇದು ವೆಜಿಟೇಬಲ್ಸು ನನಗೆ ಬೇಕು ಅಂತ ಅನಿಸಲ್ಲ, ನಾನು ಬೆಳೆದಿರೋದ್ರಲ್ಲೇ ಮಾಡ್ಕೋಬೋದು. ನಾನಿಲ್ಲಿ ತರಕಾರಿ ಒಂದೇ ಹಾಕಿಲ್ಲ, ಇಲ್ಲಿ ಜಾಗ ಖಾಲಿ ಇದೆ ಅಲ್ವಾ, ಅದಕ್ಕಾಗಿ ನೇರಳೆ ಗಿಡ, ಹೊಂಗೆ ಗಿಡ, ಹಾಗೆ ಬಾದಾಮಿ ಗಿಡ ಮತ್ತು ಕರಿಬೇವಿನ ಗಿಡ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಆ ಗಿಡಗಳು ಬೆಳ್ಕೊಳ್ತಾವಲ್ವ, ಅದ್ರ ಜೊತೆಗೆ ನಾನು ಈ ಥರ ಸಣ್ಣ ಪುಟ್ಟ ತರಕಾರಿನೂ ಹಾಕ್ಕೊಳ್ಳೋಣ ಅಂತ ತರಕಾರಿನೂ ಹಾಕ್ಕೊಂಡಿದ್ದೀನಿ.
ಈ ಥರ ತರಕಾರಿನ ನಮ್ಮ ಕೈಯಿಂದ ಬೆಳೆದಿದ್ದು ಅನ್ನೋ ಸಂತೋಷ ಬೇರೆಲ್ಲೂ ಸಿಗೋದಿಲ್ಲ. ಹೊರಗೆ ಕೊಂಡು ತಿನ್ನೋ ತರಕಾರಿಗಿಂತ ನಮ್ಮನೆ ತೋಟದಲ್ಲಿ ಬೆಳೆದಿದ್ದು ಆರೋಗ್ಯಕ್ಕೂ ಒಳ್ಳೆಯದು, ಮನಸ್ಸಿಗೂ ಶಾಂತಿ ಕೊಡುತ್ತೆ ಅಲ್ವಾ. ಇದು ಕೇವಲ ತಿನ್ನೋದು ಮಾತ್ರ ಅಲ್ಲ, ನಮ್ಮ ಮಕ್ಕಳಿಗೂ ಕೂಡ ಪ್ರಕೃತಿಯ ಪಾಠ ಕಲಿಸುವ ಒಂದು ರೀತಿ ಪಾಠ ಅಂತಲೇ ಅನ್ಕೋತೀನಿ. ಹಾಗಾಗಿ ದೊಡ್ಡ ಜಾಗ ಇರಬೇಕು ಅಂತಿಲ್ಲ. ಸಣ್ಣ ಸಣ್ಣ ಬಾಲ್ಕನಿಯಲ್ಲೂ ಕೂಡ ಮೆಂತ್ಯ, ಕೊತ್ತಂಬರಿ ಹಾಕಿದರೂ ಸಾಕು. ನೀವು ಬೆಳೆಸೋ ಪ್ರತಿಯೊಂದು ಗಿಡ, ಪ್ರತಿಯೊಂದು ತರಕಾರಿ ನಮ್ಮ ಜೀವನಕ್ಕೂ ಕೂಡ ಹೊಸ ತಾಜಾ ಉಸಿರು, ಸಂತೋಷ, ಆರೋಗ್ಯ ತರ್ತದೆ ಅಲ್ವಾ. ಹಾಗಾಗಿ ಈ ಥರ ತರಕಾರಿ ಬೆಳೆಸೋದು ಕೇವಲ ನಾವು ತಿನ್ನೋಕೆ ಅಂತ ಅಲ್ಲ, ಅದು ಒಂದು ಜೀವನದ ಒಂದು ಪಾಠ. ಇವತ್ತೇ ಒಂದು ಚಿಕ್ಕ ಗಿಡ ನೆಡಿ, ಇದನ್ನು ಪ್ರೀತಿಯಿಂದ ಬೆಳೆಸಿ, ಅದರಿಂದ ನಿಮಗೆ ಒಳ್ಳೆ ಶಾಂತಿ, ನೆಮ್ಮದಿ, ತಾಜಾ ಉಸಿರು ಸಹ ಕೊಡುತ್ತೆ. ಇಲ್ಲಿ ಮೈಸೂರಲ್ಲಂತೂ ಸುತ್ತ ಗಿಡ ಮರ ಇರೋದ್ರಿಂದ, ಈ ಥರ ಪಾರ್ಕೆಲ್ಲ ಇರೋದ್ರಿಂದ ನಮಗೆ ಸಿಟಿ ಅನ್ನೋ ಫೀಲೇ ಬರಲ್ಲ. ಒಂಥರ ಹಳ್ಳಿ ವೆದರಲ್ಲಿ ಇದ್ದೀವಿ ಅನ್ನೋ ಥರನೇ ಫೀಲ್ ಬರುತ್ತೆ. ತುಂಬಾ ಖುಷಿಯಾಗುತ್ತೆ ಈ ಥರ ಇರೋದ್ರಿಂದ ನನಗೆ. ಹಾಗೆಯೇ ನನ್ನ ಕೆಲಸನೂ ಆಗುತ್ತೆ. ಬೇಗ ಅಂತೂ ಕೆಲಸ ಮುಗಿಸ್ಕೊಬಿಡ್ತೀನಿ. ಮನೆ ಕೆಲಸ ಎಲ್ಲ ನಾನು ಬೇಗ ಎದ್ದು ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದ್ರಿಂದ ಬೇಗ ಕೆಲಸನೂ ಮುಗಿಯುತ್ತೆ. ಇನ್ನು ಮಧ್ಯಾಹ್ನ ಟೈಮೆಲ್ಲ ಫ್ರೀಯಾಗಿರ್ತೀನಲ್ವ, ಆ ಟೈಮಲ್ಲಿ ಈ ಥರ ಎಲ್ಲ ಕೆಲಸಗಳನ್ನ ಮಾಡ್ಕೊಬಿಡ್ತೀನಿ. ನೀರು ಹಾಕೋದು, ಗೊಬ್ಬರ ಹಾಕೋದು, ಈ ಥರ ಎಲ್ಲ ಗಿಡದ ಕಳೆ ಕೀಳೋದು ಎಲ್ಲ ಕೆಲಸನೂ ಈ ಟೈಮಲ್ಲಿ ಮಾಡಿಕೊಂಡು, ಇನ್ನು ಮಕ್ಳನ್ನ ಕರ್ಕೊಂಬಂದು 3:30ಗೆಲ್ಲ ಮಕ್ಕಳು ಬರ್ತಾರೆ. ಇನ್ನು ಅವ್ರ ಕೆಲಸನೇ ಆಗೋಗುತ್ತೆ. ಇನ್ನು ಎಕ್ಸ್ಟ್ರಾ ಬೇರೆ ಯಾವ ಕೆಲಸನೂ ನನಗೆ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಇಂಥ ಕೆಲಸನ ಮುಗಿಸ್ಕೊಬಿಡ್ತೀನಿ ನಾನು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ. ಗಣಕೆ ಸೊಪ್ಪಲ್ಲಿ ಹಣ್ಣು ಬಿಡುತ್ತಲ್ಲ, ಗಣಕೆ ಹಣ್ಣು ಬಿಟ್ಟದೆ, ನನ್ನ ಮಗಳು ತೊಗೊಂಬಂದಿದ್ದಾಳೆ. ಇನ್ನು ಯಾರಿಗೆಲ್ಲ ಈ ಪುಟ್ಟ ತೋಟ ನಿಮಗೆ ಇಷ್ಟವಾಯಿತು ಅವರು ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಇನ್ನೂ ಹೊಸ ಹೊಸ ವಿಡಿಯೋದೊಂದಿಗೆ, ಹೊಸ ಹೊಸ ರೆಸಿಪಿಗಳೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.